ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಡಾಕ್ಟರ್ ಸಾಗರ್ ಜೋಶಿ ಅವರಿಗೆ ಮತ್ತೊಮ್ಮೆ ನಮ್ಮ ಎಲ್ಲರ ಒಂದು ಆಶೀರ್ವಾದದಲ್ಲಿ ಅವರು ಇನ್ನೂ ಸಹ ನಮಗೆ ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಮೊದಲನೇ ಅವರಿಗೆ ಪ್ರಾರ್ಥನೆ ಸಲ್ಲಿಸ್ತಾ, ನಾನು ಅಜ್ಜಂ ಸೋಮಪ್ಪ ಅಂತೇಳಿ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನಿಂದ. ನನಗೆ ಅಪ್ಪನ ಸರ್ ಅವರು ನಮ್ಮ ಮಿಸ್ಸಸ್ಗೆ ಡಯಾಲಿಸಿಸ್ ಪೇಷಂಟ್ ಆಗಿದ್ರು. ಅವರಿಗೆ ನನ್ನನ್ನು ಭೇಟಿ ಮಾಡಲಿಕ್ಕೆ 1 ತಿಂಗಳು ತಗೊಂಡ್ರು. ನಾನು ಅವರನ್ನು ಬೇರೆ ರೀತಿಯಲ್ಲಿ ತಪ್ಪಿಸಿರ್ಲಿಲ್ಲ, ಆದರೂ ಸಹ ನನಗೆ ಸಮಯಾವಕಾಶ ಇಲ್ಲದ್ರಿಂದ ನಾನು ಅದನ್ನು ತಗೊಂಡೆ. 1 ತಿಂಗಳ ನಂತರ ತಗೊಂಡೆ. ಅದರ ನಂತರ ನನ್ನ ಮಿಸ್ಸಸ್ಗೆ 1 ವರ್ಷ 8 ತಿಂಗಳು ಸಮಯ ಆಗಿತ್ತು ಡಯಾಲಿಸಿಸ್ ಮಾಡಿಕೊಂಡು. ವಾರದಲ್ಲಿ 2 ದಿವಸ ಮಾಡ್ತಿದ್ದೆ, ಆದರೂ ಅವರು ನಡೀತಿರ್ಲಿಲ್ಲ. ಡಯಾಲಿಸಿಸ್ ಆದ ಕೂಡಲೇ ಬೆಡ್ಡಲ್ಲಿ ಬಂದು ಮಲಗ್ತಾ ಇದ್ರು, ಏನು ಕೆಲಸ ಮಾಡ್ತಿರ್ಲಿಲ್ಲ, ಎಲ್ಲ ಕೆಲಸ ನಾನು ಒಬ್ಬನೇ ಮಾಡ್ತಿದ್ದೆ. ಆದ್ರಿಂದ ಏನೋ ಪುಣ್ಯಾತ್ಮ ಏನಿವತ್ತು ಡಾಕ್ಟರ್ ಸಾಗರ್ ಜೋಶಿ ಅವರು ನಾವು ಎಷ್ಟು ನೆಂಟರು ಸಾಲೋದಿಲ್ಲ ಅಂತ ಒಂದು ಪ್ರಾಡಕ್ಟ್ ಅನ್ನು ಅವರು ನನಗೆ ಅಪ್ಪನ್ ಸರ್ ಅವರು ಮತ್ತು ಜಯಮನ್ ಅವರು ಬೈ ಮಾಡಿದ್ರು. ಅದರ ನಂತರ ಈಗ ಅವರು ಈಗ 7,500 8,000 ರೂಪಾಯಿ ಮಾತ್ರ ತಗೊಳ್ತಿದ್ರು ತಿಂಗಳಿಗೆ. ಈಗ ಅದು ಬೈ ಮಾಡಿದ ನಂತರ 6 ತಿಂಗಳ ನಂತರ ಅವರೇ ಬೆಳಿಗ್ಗೆ ಎದ್ದುಬಿಟ್ಟು ಅಡಿಗೆ ಮಾಡ್ತಾರೆ. ಅವರು ಈಗ 3,000ಕ್ಕೆ ಮಾತ್ರೆಗೆ ನಿಂತಿದ್ದಾರೆ. ಇದು ಒಂದು ತುಂಬಾ ನನ್ನ ಜೀವನದಲ್ಲಿ ನಮಗೆ ಯಾರೋ ಒಂದು ಫ್ಯಾಮಿಲಿಯಲ್ಲಿ ಈ ತರ ಆಗೋದು ನಿಮಗೆ ಗೊತ್ತಿರೋ ವಿಷಯ. ಅದು ಡಯಾಲಿಸಿಸ್ ಅಲ್ಲಿ ಯಾರೋ ಹೆಚ್ಚು ಅವರ ಕಷ್ಟ ನೋಡಿದ್ರೆ ತುಂಬಾ ತೊಂದರೆ ಆಗ್ತದೆ, ಬೇಸರ ಆಗ್ತದೆ. ಅಂತ ಒಂದು ಸಂದರ್ಭದಲ್ಲಿ ಇಂಥ ಒಂದು ಪ್ರಾಡಕ್ಟ್ ಅನ್ನು ನಾನು ಯೂಸ್ ಮಾಡಿ ನಮ್ಮ ಮಿಸ್ಸಸ್ ಕೊಟ್ಟ ನಂತರ ಅವರು ತುಂಬಾ ಚೇತರಿಕೆಯಿಂದ ಈಗ ಇವತ್ತು 4 ಗಂಟೆಗೆ ಎದ್ದುಬಿಟ್ಟು ನನಗೆ ಅಡಿಗೆ ಮಾಡಿ ಕೊಟ್ಟು ನಾನು ಇವತ್ತು ಸೋಮವಾರಪೇಟೆಯಲ್ಲಿ 5 ಗಂಟೆಗೆ ಬಂದಿದ್ದೀನಿ. ಅದೇ ರೀತಿಯಲ್ಲಿ ನಾನು ಸಹ ಒಂದು 30 ಜನಕ್ಕೆ ಬೈ ಮಾಡಿ ಕೊಟ್ಟಿದ್ದೀನಿ. ಒಬ್ಬರಿಗೆ ಲೇಡಿಗೆ ಥೈರಾಯ್ಡ್ಗೆ ಕೊಟ್ಟಿದ್ದೀನಿ, ಅದು ಸಹ ಕಂಪ್ಲೀಟ್ ವಾಸಿಯಾಗಿದೆ. ಇನ್ನೊಬ್ಬರಿಗೆ ಆಪರೇಷನ್ ಮಾಡಿದಂತ ತುಂಬಾ ಹೊಟ್ಟೆಯೊಳಗೆ ಉಣ್ಣಾಗಿದ್ದಂತ ಒಬ್ಬ ವ್ಯಕ್ತಿ ಕೊಟ್ಟಿದ್ದೀನಿ, ಅವರು ಸಹ ನನಗೆ ಧನ್ಯವಾದ. ಈಗ ಎಲ್ಲ ನಮ್ಮ ಸೋಮವಾರಪೇಟೆ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆ ಇದನ್ನು ಪ್ರಚಾರ ಮಾಡಿಕೊಂಡು ಒಂದು ಒಳ್ಳೆಯ ಒಂದು ಅವಕಾಶವನ್ನು ಇಡೀ ನಮ್ಮ ದೇಶಕ್ಕೆ ಮತ್ತು ನಮ್ಮ ನಾಡಿಗೆ ಕೊಟ್ಟಂತ ಸಾಗರ್ ಜೋಶಿಗೆ ಮತ್ತು ನೀವು ಸಹ ಯಾವುದೇ ಒಂದು ಅಂಜಿಕೆ ಇಲ್ಲದೆ ಈ ಪ್ರಾಡಕ್ಟ್ ಅನ್ನು ಬೈ ಮಾಡಿದ್ರೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು, ನಮ್ಮ ಸಂಸಾರವನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಬಹುದು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರೂ ಸಹ ಬೈ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನ ಅವಕಾಶ ಕೊಟ್ಟ ನಮ್ಮ ಎಲ್ಲರಿಗೂ ಒಂದು ದಿವಸ ನನ್ನ ಮಾತನ್ನು ಈ ಪ್ರಯತ್ನ